ಸೌಖ್ಯದಾಯಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆ ಅಡಿಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40-42 ವಚನಗಳು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 40-42 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನ ಮುಂದೆ ಮೊಣಕಾಲೂರಿಕೊಂಡು, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಳ್ಳಲು ಆತನು ಕನಿಕರಪಟ್ಟು ಕೈ ನೀಡಿ ಅವನನ್ನು ಮುಟ್ಟಿ, ನನಗೆ ಮನಸ್ಸುಂಟು, ಶುದ್ಧವಾಗು ಅಂದನು. ಕೂಡಲೇ ಅವನ ಕುಷ್ಠವು ಹೋಗಿ ಅವನು ಶುದ್ಧವಾದನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮ ನಮಗೆ ಅನುಗ್ರಹಿಸಲಿ. ದೇವರ ಆತ್ಮನಾದ ಕರ್ತನು ನಮಗೆ ಇನ್ನೆಚ್ಚಾಗಿ ಬೋಧಿಸಲಿ. ಇಲ್ಲಿರುವಂಥ ಘಟನೆ ಇದೊಂದು ವಿಶೇಷವಾದ ಘಟನೆ. ಆರಂಭದ ಮಾತನ್ನು ನಾವು ಗಂಭೀರವಾಗಿ ನೋಡಬೇಕಾಗ್ತದೆ. ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು, ಇದರ ಸಾಧ್ಯತೆಯನ್ನು ನಾವು ಗಮನಿಸಿದರೆ ಒಬ್ಬ ಕುಷ್ಠರೋಗಿ ಜನರ ಮಧ್ಯೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಆಗಿನ ಕಾಲದ ಪದ್ಧತಿಯ ಪ್ರಕಾರ ಅವನಿಗೆ ಒಬ್ಬ ಮನುಷ್ಯನಿಗೆ ಕುಷ್ಠ ಇದೆ ಎಂಬುದಾಗಿ ಅವನಿಗೆ ತಿಳಿಸಿದ ಕೂಡಲೇ ಅವನು ಯಾಜಕನು ತಿಳಿಸಿದ ಸ್ಥಳದಿಂದ ಹೊರಗೆ ಬರುವಾಗ ತನ್ನ ಕುರಿತಾಗಿ ಆತನು ಜೋರಾಗಿ ಸಾರಿಕೊಳ್ಬೇಕು. ನಾನು ಕುಷ್ಠರೋಗಿ ಎಂಬುದಾಗಿ ಜೋರಾಗಿ ಹೇಳ್ಕೊಳ್ಬೇಕು. ಅವನು ಹಾಗೆ ಹೇಳುವಾಗ ಪೇಟೆ ಬೀದಿಗಳಲ್ಲಿ ನಡೆಯುವಂಥ ಜನರು, ಮಾರುಕಟ್ಟೆಯಲ್ಲಿರುವಂಥ ಜನರು ಅವನಿಗೆ ಸ್ಥಳ ಬಿಟ್ಟು ಅವರೆಲ್ಲರೂ ಅಶುದ್ಧರಾಗಬಾರ್ದು ಎಂಬುದಾಗಿ ಅವರು ಅಲ್ಲಿಂದ ಚೆಲ್ಲಾಪಿಲ್ಲಿಯಾಗಿ ಓಡ್ತಾರೆ, ಅವನಿಗೆ ಮಾರ್ಗ ಮಾಡಿಕೊಡ್ತಾರೆ. ಅದೇ ವೇಳೆಯಲ್ಲಿ ಇನ್ನೊಂದು ಆಘಾತಕಾರಿ ಸಂಗತಿ, ಕೆಲವರು ಕೈಯಲ್ಲಿ ಕಲ್ಲುಗಳನ್ನ ತೆಗೆದುಕೊಂಡು ಅವನ ಕಡೆಗೆ ಬೀಸ್ತಾರೆ. ಆದರೆ ಇವನು ನಾನು ಕುಷ್ಠರೋಗಿ ಎಂಬುದಾಗಿ ಹೇಳಿಕೊಳ್ಳುತ್ತಾ ಅವನು ಇನ್ನೂ ತನ್ನ ಮನೆಗೆ ಹೋಗುವಂತಿಲ್ಲ, ಅಥವಾ ತನ್ನ ವ್ಯಾಪಾರ ಅಥವಾ ತನ್ನ ಕಾಯಕದ ಕಡೆಗೆ ಆತನು ಹೋಗುವಾಗಿಲ್ಲ. ನೇರವಾಗಿ ಊರ ಹೊರಗೆ ಕುಷ್ಠರೋಗಿಗಳೇ ಇರಲಿಕ್ಕೆ ಮಾಡಿರುವಂಥ ಒಂದು ವ್ಯವಸ್ಥೆ, ಅಥವಾ ಕಲ್ಲು ಸಂದೆಗಳು ಅಥವಾ ಗುಹೆಗಳು, ಇದರ ನಡುವೆ ಅನೇಕ ಕುಷ್ಠರೋಗಿಗಳು ಇರುವಾಗ ಊರ ಹೊರಗೆ ಇವನು ಹೋಗಿ ಅವರನ್ನ ಸೇರಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಇವರುಗಳು ಮುಖ ತೋರಿಸುವಂತಿಲ್ಲ. ಹಾಗಿದ್ದ ಪಕ್ಷದಲ್ಲಿ ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದ ಎನ್ನುವಂಥ ಮಾತು ಬರೆದದ್ದು, ಹಾಗಾದರೆ ಅದು ಏನು? ಅದರ ಅರ್ಥ, ದೇವಾದಿದೇವನಾದ ಯೇಸು ಕ್ರಿಸ್ತನು ತಾನೇ ಮನುಷ್ಯನಾಗಿ ಭೂಮಿಗೆ ಬಂದಾಗ ಆತನು ಕುಷ್ಠರೋಗಿಗಳು ಇರುವ ಸ್ಥಳಕ್ಕೆ ತಾನೇ ಹೋಗಿದ್ದಾನೆ. ಆದರೆ ಅವರೆಲ್ಲರಿಗೂ ಕನಿಕರ ತೋರುವುದಕ್ಕೆ ಆತನು ಹೋದರೆ ಅವರಲ್ಲಿ ಒಬ್ಬನು ಮಾತ್ರ ಯೇಸುವಿನಿಂದ ಆಶೀರ್ವಾದ ಪಡ್ಕೊಳ್ಳುವುದಕ್ಕಾಗಿ ಆತನು ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಮಿಕ್ಕವರು ಯಾರೋ ಅದನ್ನ ಮಾಡಲಿಲ್ಲ. ಹಾಗಾಗಿ ಅವನೊಬ್ಬನು ಬಂದದ್ರಿಂದ ಎಲ್ಲಿ ಬರ್ತದೆ, ಒಬ್ಬ ಕುಷ್ಠರೋಗಿ ಯೇಸುವಿನ ಬಳಿಗೆ ಬಂದು. ಹಾಗಾದರೆ ಮಿಕ್ಕ ಕುಷ್ಠರೋಗಿಗಳಿಗೂ ಬರಲಿಕ್ಕೆ ಅವಕಾಶವಿತ್ತು. ಆದರೆ ಈ ಒಂದು ಸಂದರ್ಭವನ್ನು ಅವರು ಸದುಪಯೋಗ ಪಡಿಸಿಕೊಳ್ಳಿಲ್ಲ. ಸರಿ, ಬಂದವನೇ ಯೇಸುವಿನ ಪಾದಕ್ಕೆ ಬಿದ್ದು ಮೊಣಕಾಲೂರಿ ಕೆಲವು ಭಾಷಾಂತರಗಳ ಪ್ರಕಾರ ಆರಾಧಿಸಿ ಆತನು ತನ್ನ ಮನವಿಯನ್ನು ಯೇಸು ಕ್ರಿಸ್ತನಿಗೆ ಹೇಳಿಕೊಳ್ತಾನೆ, ನನಗೆ ಮನಸ್ಸಿದ್ರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಕುಷ್ಠರೋಗಿ ನನ್ನನ್ನು ಗುಣ ಮಾಡಬಲ್ಲೆ ಅಂತ ಹೇಳದೆ ಶುದ್ಧ ಮಾಡಬಲ್ಲೆ ಅಂತ ಹೇಳುವಾಗ, ಹಾಗಾದರೆ ಈ ಪದ ಮಹತ್ವವುಳ್ಳದು. ಕುಷ್ಠರೋಗಿಗೆ ಸ್ವಸ್ಥತೆ ಅಲ್ಲ, ಶುದ್ಧತೆ ಬೇಕು. ಯಾಕೆ? ಕುಷ್ಠರೋಗವನ್ನು ಪಾಪದೊಂದಿಗೆ ಹೋಲಿಕೆ ಮಾಡೋದ್ರಿಂದ, ಪಾಪದ ನಿಮಿತ್ತ ಮನುಷ್ಯರು ಅಶುದ್ಧವಾಗೋದ್ರಿಂದ, ಹಾಗಾದರೆ ಪರಿಹಾರ ಉಂಟಾಗುವಲ್ಲಿ ನಮಗೆ ದೇವರಿಂದ ಶುದ್ಧತೆ ದೊರಕುತ್ತದೆ. ಅದು ನಮ್ಮ ಗ್ರಹಿಕೆಗೆ ಬರುವಂತೆ ಈ ಮಾತುಗಳನ್ನ ಹಾಗೆ ಬರೆಯಲಾಗಿದೆ. ಸರಿ, ಆತನು ನಾನು ಶುದ್ಧ ಮಾಡಬಲ್ಲೆ ಎಂಬುದಾಗಿ ಬೇಡಿಕೊಳ್ಳುವಾಗ ಅಲ್ಲಿ ಮುಂದಿನ ಕಾರ್ಯಗಳು ಹೀಗೆ ಬರ್ತದೆ. ಯೇಸು ಕ್ರಿಸ್ತನ ಕುರಿತಾಗಿ ಯೇಸು ಕನಿಕರಪಟ್ಟು, ಒಬ್ಬ ಕುಷ್ಠರೋಗಿ ಮೇಲೆ ಯೇಸು ಕನಿಕರ ಪಡ್ತಾನೆ. ಇನ್ನೊಂದು ಆಶ್ಚರ್ಯ, ಕೈ ನೀಡಿ ಅವನನ್ನು ಮುಟ್ಟಿ, ಹಳೆ ಒಡಂಬಡಿಕೆಯ ಪ್ರಕಾರ ಅಶುದ್ಧವಾದದನ್ನು ಮುಟ್ಟುವ ಹಾಗಿಲ್ಲ, ಅಥವಾ ನಿಷೇಧಿಸಲ್ಪಟ್ಟದನ್ನು ಮುಟ್ಟುವ ಹಾಗಿಲ್ಲ. ಕಾರಣ, ಅಶುದ್ಧವಾದದನ್ನು ಮುಟ್ಟಿದವನು ಅಶುದ್ಧ, ಕುಷ್ಠರೋಗಿಯನ್ನು ಮುಟ್ಟಿದವನು ಅವನು ಅಶುದ್ಧ, ಅಥವಾ ಮರಣಕ್ಕೆ ಪಟ್ಟಿದ್ದನ್ನು ಮುಟ್ಟಿದವನು ಅವನು ಅಶುದ್ಧ. ಇದು ಹಳೆ ಒಡಂಬಡಿಕೆ. ಅದರಲ್ಲಿ ಯೇಸು ಕ್ರಿಸ್ತನ ಕುರಿತಾದ ವಿಶೇಷತೆ ಏನು? ಈಗ ಯೇಸುವನನ್ನು ಕೈ ನೀಡಿ ಮುಟ್ತಾನಲ್ಲ, ಆಶ್ಚರ್ಯ, ಅವನು ಶುದ್ಧನಾಗ್ತಾನೆ. ಹಳೆ ಒಡಂಬಡಿಕೆಯಲ್ಲಿ ಅಶುದ್ಧನಾದವನನ್ನು ಮುಟ್ಟಿದರೆ
ಅವನ ಕಡೆಯಿಂದ ಅಶುದ್ಧತೆ ಇವನ ಕಡೆಗೆ ಬರ್ತಾ ಇತ್ತು. ಆದರೆ ಯೇಸುವಿನ ಸ್ಪರ್ಶ ಬಹಳ ವಿಶೇಷ. ಯೇಸು ಕ್ರಿಸ್ತನಲ್ಲಿರುವಂತಹ ಕೃಪೆ, ಯೇಸು ಕ್ರಿಸ್ತನಲ್ಲಿರುವಂತಹ ದೈವಿಕ ಶಕ್ತಿ, ಅವುಗಳ ಸಹಿತವಾಗಿ ಯೇಸು ಸ್ಪರ್ಶಿಸುವಾಗ ಈ ಕಡೆಯಿಂದ, ಯೇಸುವಿನ ಕಡೆಯಿಂದ ಶುದ್ಧತೆ ಅಥವಾ ಸ್ವಸ್ಥತೆ ಆ ಕಡೆಗೆ ರವಾನೆ ಆಗ್ತಾ ಇತ್ತು. ದೇವರ ಜೀವ ಪ್ರಸರಿಸ್ತಾ ಇತ್ತು. ಜೀವವು ಅಶುದ್ಧವಲ್ಲ, ಮರಣವು ಅಶುದ್ಧ. ಹಾಗಾದರೆ ಯೇಸುವಿನಿಂದ ಜೀವವು, ಶುದ್ಧೀಕರಣವು, ನೀತಿಯು, ಸ್ವಸ್ಥತೆಯು ಹರಿವಾಗ ಯೇಸು ಎಂದೂ ಅಶುದ್ಧನಾಗಲಿಲ್ಲ. ಕಾರಣ ಆ ಬದಿಯಿಂದ ಅಶುದ್ಧತೆ ಈ ಕಡೆ ಬರಲಿಲ್ಲ. ಇಲ್ಲಿಂದ ದೈವಿಕ ಶಕ್ತಿಯು ಹೊರಟು ಅವರನ್ನು ಮಾರ್ಪಡಿಸ್ತಾ ಇತ್ತು. ದೇವರಿಗೆ ಸ್ತೋತ್ರ. ಯೇಸು ಕೈ ನೀಡಿ ಅವರನ್ನು ಮುಟ್ಟಿ, ನನಗೆ ಮನಸ್ಸುಂಟು ಶುದ್ಧವಾಗುವುದು. ಯೇಸುವಿನ ಸ್ಪರ್ಶ ಇದು ಕೃಪೆಯ ಸ್ಪರ್ಶ. ಆತನು ಹೇಳ್ತಾನೆ ಅವನಿಗೆ, ನಿನಗೆ ಮನಸ್ಸಿದ್ರೆ ಎಂಬುದಾಗಿ ಕೇಳಿದವನಿಗೆ ಯೇಸು ಹೇಳ್ತಾನೆ, ನನಗೆ ಮನಸ್ಸುಂಟು. ಶುದ್ಧ ಮಾಡಬಲ್ಲೆ ಎಂಬುದಾಗಿ ಕೇಳಿದವನಿಗೆ ಯೇಸು ಹೇಳ್ತಾನೆ, ಶುದ್ಧವಾಗು, ಶುದ್ಧವಾಗು. ಅಪ್ಪಣೆ, ರಾಜನ ಅಪ್ಪಣೆ, ದೇವರ ಅಪ್ಪಣೆ, ಶುದ್ಧವಾಗು. ದೇವರಿಗೆ ಸ್ತೋತ್ರ. ಹಾಗಾದರೆ ರೋಗ ಗುಣಪಡಿಸುವುದಾದರೆ ಆತನು ಯೆಹೋವ ರಾಫ ಆಗ್ತಾನೆ. ಹಾಗಾದರೆ ಶುದ್ಧೀಕರಿಸುವುದಾದರೆ ಆತನು ಯಾರು? ಯೆಹೋವ ಮೆಕದಿಶು. ಯಾಜಕಕಾಂಡ 20ನೇ ಅಧ್ಯಾಯದ 8ನೇ ವಚನ ಹೀಗೆ ಹೇಳ್ತದೆ, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು, ನಾನು ನಿಮ್ಮನ್ನು ಪರಿಶುದ್ಧ ಜನಾಂಗವಾಗುವಂತೆ ಮಾಡುವ ಯೆಹೋವನು. ಇಲ್ಲಿ ಬರ್ತದೆ, ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ಇದರ ಅರ್ಥ, ಯೇಸು ನಮ್ಮನ್ನು ಶುದ್ಧೀಕರಿಸುವಾತನು. ಇಲ್ಲಿ ಈ ಮಾತಿಗೆ ಇಬ್ರಿಯ ಮೂಲದ ಪದ ಯೆಹೋವ ಮೆಕದಿಶ್. ಹಾಗಾದರೆ ಕುಷ್ಠರೋಗಿ ಬಂದು ಯಾರನ್ನು ಸಂಧಿಸ್ತಿದ್ದಾನೆ? ಯೇಸುವನ್ನ. ಹೌದು, ಆತನು ಯಾರು? ಶುದ್ಧ ಮಾಡುವುದಾದ್ರೆ ಆತನು ಯೆಹೋವ ಮೆಕದಿಶ್. ನನಗೆ ಮನಸ್ಸುಂಟು ಶುದ್ಧವಾಗು ಎಂಬುದಾಗಿ ಯೇಸು ಹೇಳುವಾಗ, ಹೌದು, ನಾನು ಯೆಹೋವ ಮೆಕದಿಶ್ ಎಂಬುದಾಗಿ ಯೇಸು ಅದನ್ನು ಸಾಬೀತು ಮಾಡ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆ ಈ ದಿನಗಳಲ್ಲಿ ಸ್ವಸ್ಥತೆ ಅವಶ್ಯ, ನಿಮಗೆ ಅವಶ್ಯ. ಒಬ್ಬ ಕುಷ್ಠರೋಗಿಯಂತೆ ಒಬ್ಬರು ಹೀಗೆ ಆಡಿ ಬರ್ದಿದ್ದಾರೆ, ಆ ಕುಷ್ಠರೋಗಿ ನಾನು ತಾನೇ, ಎನ್ನ ಶುದ್ಧೀಕರಿಸು, ಎನ್ನ ಶುದ್ಧೀಕರಿಸು. ಆ ಕುಷ್ಠರೋಗಿ ನಾನು ತಾನೇ. ಹಾಗಾದರೆ ಪರಿಶುದ್ಧತೆ ಬೇಕೆನ್ನುವುದಾದರೆ ಆತನ ಬಳಿಗೆ ನಾವು ಹೋಗಿ ಈ ಕುಷ್ಠರೋಗಿ ಹಾಗೆಯೇ ನಾವು ವರ್ತಿಸಬೇಕಾಗ್ತದೆ. ಆತನು ಅನೇಕರ ಬಳಿಗೆ ಬಂದಿದ್ದಾನೆ. ಹಾಗಾದರೆ ಯೇಸು ಬೇಕು, ಆತನಿಂದ ನಮಗೆ ದೊರಕುವಂಥ ಕೃಪೆ, ಆಶೀರ್ವಾದಗಳು ಬೇಕೆಂಬುದಾಗಿ ಅಪೇಕ್ಷಿಸುವ ಒಬ್ಬ ಮನುಷ್ಯನ ಈ ಕುಷ್ಠರೋಗಿಯಂತೆ ಯಾರಾಗಬಲ್ಲರು? ನೀನಾಗಬಲ್ಲಿಯೋ? ಹಾಗಾದರೆ ಮಿಕ್ಕವ ಅಶುದ್ಧರೊಂದಿಗೆ ಇರಲಿಕ್ಕೆ ಇಷ್ಟಪಡದೆ ಅಶುದ್ಧರ ಕೂಟವನ್ನು ಬಿಟ್ಟು ಪರಿಶುದ್ಧ ದೇವರನ್ನು ಸೇರಿಕೊಳ್ಳುವುದಕ್ಕಾಗಿ ಆತನನ್ನು ಅಂಗಲಾಚಿ ಕೇಳಿಕೊಳ್ಳುವಾಗ ಆತನು ಪರಿಶುದ್ಧಪಡಿಸುವ ದೇವರು. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಹೇಳಿದ ದೇವರು ತಾನೇ ಈ ಭೂಮಿಗೆ ಮನುಷ್ಯನಾಗಿ ಬಂದಾಗ ಈ ಕುಷ್ಠರೋಗಿ ನನ್ನನ್ನು ಶುದ್ಧ ಮಾಡಬಲ್ಲೆಯಾ ಎಂಬುದಾಗಿ ಕೇಳುವಾಗ ಶುದ್ಧವಾಗೋ ಎಂಬುದಾಗಿ ಆಜ್ಞಾಪಿಸಿದವನು, ಶುದ್ಧಪಡಿಸಿದವನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಎಷ್ಟೋ ಕಲ್ಮಶವು, ಎಷ್ಟೋ ಪಾಪವು, ಎಷ್ಟೋ ಅಶುದ್ಧತೆ ಇರುವಲ್ಲಿ ನಾವು ದೇವರ ಬಳಿಗೆ ಬಂದು ಈ ಕುಷ್ಠರೋಗಿ ಅಂತೆ ಆತನ ಮೊಣಕಾಲಿಗೆ ಬಿದ್ದು ತಗ್ಗಿಸಿಕೊಂಡು ದೇವರು ತಾನೇ ತನ್ನ ಕಲ್ವಾರಿ ಶಿಲುಬೆಯಲ್ಲಿ ಸುರಿದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸುವಂತೆ ಆತನಿಗೆ ಮೊರೆ ಹೋಗುವುದು ಎಷ್ಟೋ ಒಳ್ಳೆಯದು. ಇದನ್ನು ನಾವು ಅವಶ್ಯವಾಗಿ ಮಾಡಲೇಬೇಕಾಗ್ತದೆ. ಹೆಚ್ಚಳಿಕೆ ಪಡದೆ ಯೇಸು ನಮ್ಮ ಸಮೀಪ ಬಂದರೂ ಆತನನ್ನು ಸಂಧಿಸ್ತಿದ್ದಂಥ ಎಷ್ಟೋ ಕುಷ್ಠರೋಗಿಗಳು ಅಲ್ಲಿದ್ರಲ್ಲ, ಅವರಲ್ಲೊಬ್ಬನು ತಗ್ಗಿಸಿಕೊಂಡು ಬಂದಲ್ಲ. ಹಾಗಾದರೆ ತಗ್ಗಿಸಿಕೊಂಡು ಆತನ ಬಳಿಗೆ ಬಾ, ಹೆಚ್ಚಿಸಿಕೊಂಡು ದೂರ ನಿಲ್ಲಬೇಡ. ನಿನ್ನನ್ನು ಹುಡುಕಿ ಬಂದ ಯೇಸು ತಗ್ಗಿಸಿಕೊಂಡು ಬಂದವನು. ಆತನ ಎದುರು ಯಾವ ಹೆಚ್ಚಳಿಕೆ ಅವಶ್ಯಕತೆ ಇಲ್ಲ. ತಗ್ಗಿಸಿಕೊಂಡು ಆತನಿಗೆ ತಕ್ಕ ಸನ್ಮಾನ, ಆರಾಧನೆಯನ್ನು ಅರ್ಪಿಸಿ ಆತ ನಮ್ಮನ್ನು ಶುದ್ಧಿಪಡಿಸಲೇಬೇಕೆನ್ನುವಂಥ ದೃಢ ನಿರ್ಧಾರದ ಪ್ರಾರ್ಥನೆಯನ್ನು ಆತನಿಗೆ ಅರ್ಪಿಸುವಾಗ ಆತನು ನಮ್ಮನ್ನು ಕನಿಕರಿಸಿ ಶುದ್ಧೀಕರಿಸುವ ದೇವರು. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ನೀನು ಆ ಕುಷ್ಠರೋಗಿಗಳ ಬಳಿಗೆ ಬಂದೆಯಪ್ಪ. ಆದರೆ ಕರ್ತನೆ, ಒಬ್ಬನು ಮಾತ್ರ ಅಶುದ್ಧರ ಕೂಟವನ್ನು ಬಿಟ್ಟು ಅಥವಾ ಕುಷ್ಠರೋಗಿಗಳ ಆ ಸಹವಾಸವನ್ನು ಬಿಟ್ಟು ನಿನ್ನಿಂದ ಪರಿಶುದ್ಧತೆಯನ್ನು ಬಯಸಿದ್ನಲ್ಲ, ಇಂಥ ಹೃದಯವನ್ನು ನಮಗೆ ಅನುಗ್ರಹಿಸು ಕರ್ತನೆ. ಅಶುದ್ಧತೆಯೊಳಗೆ ನಾವು ಭಾಗಿಯಾಗಿದ್ದರೆ, ಅಶುದ್ಧ ಕಾರ್ಯಗಳಲ್ಲಿ ಕೈ ಹೆಚ್ಚಿದವರೊಂದಿಗೆ ನಾವು ಭಾಗಿಯಾಗಿದ್ದರೆ ಅಪ್ಪ, ನಮ್ಮನ್ನು ಹುಡುಕಿ ಬಂದ ಕರ್ತನೆ, ನಾವು ನಿನ್ನ ಬಳಿಗೆ ನಾವು ಬರ್ತೇವೆ ಸ್ವಾಮಿ, ನಿನ್ನ ಬಳಿಗೆ ನಾವು ಬರ್ತೇವಪ್ಪ. ದಯಮಾಡಿ ಕನಿಕರಿಸು, ದಯಮಾಡಿ ಕನಿಕರಿಸು. ನಿನಗೆ ಮಹಿಮೆ ಆಗಲಿ ಕರ್ತನೆ.
ನಮ್ಮನ್ನು ಶುದ್ಧಿಪಡಿಸುವುದಾಗಿ ನಾವು ನಿನ್ನ ಪಾದಕ್ಕೆ ಬಿದ್ದು ನಾವು ಅಂಗಲಾಚುತ್ತೇವೆ. ಕರ್ತನೆ, ಯಾರೆಲ್ಲ ಈ ದಿನ ಈ ರೀತಿ ಅಂಗಲಾಚುತ್ತಿದ್ದಾರೋ, ನಿನ್ನ ಕಲ್ವಾರಿ ಶಿಲುಬೆಲಿ ನೀನು ಸುರಿಸಿದ್ದ ಪರಿಶುದ್ಧ ರಕ್ತವನ್ನು ನಮ್ಮ ಮೇಲೆ ಚೆಲ್ಲಿ ಅಪ್ಪ, ನಿನ್ನ ಹಸ್ತಸ್ಪರ್ಶವನ್ನು ನಮಗೆ ಅನುಗ್ರಹಿಸಿ ನಮ್ಮನ್ನೂ ಶುದ್ಧ ಮಾಡು. ಕರ್ತನೆ, ನಾವು ನಿನ್ನ ಐಕ್ಯತೆಗೆ ಸೇರುವಂತೆ ನಿನ್ನ ವಾಕ್ಯದಲ್ಲಿ ಹೇಳಿದೆಯಲ್ಲ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರೆಂಬುದಾಗಿ. ಅಪ್ಪ ಏಸಪ್ಪ, ನಿನ್ನ ಪರಿಶುದ್ಧತೆಗೆ ಸರಿಯಾಗಿ ನಾವು ಪರಿಶುದ್ಧತೆಯನ್ನು ಕಾದುಕೊಳ್ಳುವುದಕ್ಕೆ ನೀನೇ ನಮಗೆ ಸಹಾಯ ಮಾಡು. ನಿನ್ನ ಐಕ್ಯತೆಯಲ್ಲಿ ಯಾವಾಗಲಿರುವುದಕ್ಕೆ ನೀನೇ ನಮಗೆ ಸಹಾಯ ಮಾಡು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.